ಛಲವಾದಿ ನಾರಾಯಣಸ್ವಾಮಿಗೆ ಗೇರಾವ್ ಹಾಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತ ನೋಡ್ತಾ ಹೋಗೋದಾದ್ರೆ, ಛಲವಾದಿಯವರನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಘಟನೆಯ ಹಿಂದೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಕ್ರಮಕ್ಕೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದೇವೆ. ನಾರಾಯಣಸ್ವಾಮಿಗೆ ಪೊಲೀಸ್ ರಕ್ಷಣೆ ನೀಡಲಿಲ್ಲ. ಜಿಲ್ಲಾ ಕೇಂದ್ರವಾಗಿ ರಾಮನಗರ ಮುಂದುವರಿಕೆಯಾಗಿದೆ. ರಾಮನಗರ ಹೆಸರು ಉಳಿಸಿಕೊಳ್ಳೋದಕ್ಕೆ ಈ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಈ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ರಾಜ್ಯಪಾಲರ ಭೇಟಿಯ ಬಳಿಕ ಛಲವಾದಿ ನಾರಾಯಣಸ್ವಾಮಿಗೆ ಗೇರಾವ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಛಲವಾದಿಯವರನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಈ ಘಟನೆಯ ಹಿಂದೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳಗಡೆ ನಿನ್ನೆ ಗುಲ್ಬರ್ಗಾದಲ್ಲಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿಯವರು ಸರ್ಕಾರದ ವಿರುದ್ಧ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರೇನೋ ಒಂದು ಗಾದೆ ಮಾತನ್ನು ಹೇಳಿದ್ರು. ಆನೆ ಹೋಗ್ತಾ ಇರ್ತದೆ, ನಾಯಿ ಬೊಗಳ್ತಾ ಇರ್ತದೆ, ಇದು ಗಾದೆ ಮಾತು. ಅದಕ್ಕೆ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಗೂಂಡಾಗಳು ಸುಮಾರು 5 ಗಂಟೆಗಳ ಕಾಲ ವಿರೋಧ ಪಕ್ಷದ ನಾಯಕರನ್ನು ಅಟ್ಯಾಕ್ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು, ಮೊಟ್ಟೆ ತಗೊಂಡು ಕಾರ್ ಮೇಲೆ ಹೊಡೆದು, ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಆವಾಜ್ಗಳು ಒಳಗಡೆ ಇವರು ಕೇಳಿಸೋ ರೀತಿ ನಿಮ್ಮ ಬಾ ನೋಡ್ಕೊತೀನಿ ಮುಗಿಸ್ತೀರಿ ಈ ಥರದೆಲ್ಲ ಆವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದುಕೊಳ್ಳೋಕ್ಕೆ ನಮ್ಮ ಡ್ಯೂಟಿ, ಅದು ನಮ್ಮ ಕರ್ತವ್ಯ. ಅದು ನಾವು ಮಾಡಿಲ್ಲ ಅಂದರೆ ಜನ ಕೇಳ್ತಾರೆ ಸರ್ಕಾರನ ಯಾಕೆ ತರಾಟೆಗೆ ತೆಗೆದುಕೊಂಡಿಲ್ಲ. ಇಲ್ಲಿ ಕಾಂಗ್ರೆಸ್